ರೇವಣ್ಣ ಅಲ್ಲ ಹಾಸನದಲ್ಲಿ ಹುಡುಗರನ್ನು ಬಿಡಲ್ವಂತಲ್ರಿ? ಹಣ ಅದು ಅವ್ರೇನೋ ಭಾಳ ಬಿಟ್ಟವ್ರೆ ಅವರೆಲ್ಲ. ಈಗ JDS ಕುಟುಂಬ ಅಂತಕ್ಕಂಥದ್ದೇ ದೊಡ್ಡ ಇದಾಗೋಗ್ಬಿಟ್ಟೈತೆ. ಹಾಂ, ಯಾಕೆ ಹಂಗೆ ಅಂತ ಈಗ ಆ ಊರಿನವರಿಗೆಲ್ಲ ಕೆಟ್ಟ ಹೆಸರಲ್ರಿ ಅದು? ಹೌದು, ಎಲ್ಲರ ಹಾಸನ ಜನತೆಗೆ ಕೆಟ್ಟ ಹೆಸರೋದು. ಹಾಂ, ಯಾರಿಗೂ ಅಂತಲ್ಲ, ಹಾಸನ ಜನತೆಗೆ ಕೆಟ್ಟ ಹೆಸರೋದು. ಹಾಂ, ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಏನೋ ಒಂದು ರಾಜಕೀಯ ಉದ್ದೇಶಕ್ಕೋಸ್ಕರ ವೈಯಕ್ತಿಕವಾಗಿ ಅವರ ಚಾರಿತ್ರ್ಯ ಹರಣ ಮಾಡೋದು, ಈ ರೀತಿ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲೆಲ್ಲ ಶೇರ್ ಮಾಡೋದು, ಆ ಹೆಣ್ಮಕ್ಳ ಭವಿಷ್ಯ ಹೆಂಗೆ ಮುಂದೆ ಹೆಂಗೆ ಅಂತ ಸರ್ ಅದು ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ಯೋಚನೆ ಮಾಡಬೇಕು, ನಾವು ಹೋಗ್ಬೇಕು ಬೇಡ ಅನ್ನೋದವರು ಯೋಚನೆ ಮಾಡಬೇಕು. ಹಾಂ, ತಾವೇನು ಓದ್ತಾ ಇದ್ದೀರಿ ಸರ್ ನಾವು ಈಗ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದೀವಿ. ಬೇರೆಯವ್ರ ಬಾಯಲ್ಲಿ ಇಂಥ ವಿಚಾರಗಳೆಲ್ಲ ಹಾಸನದ ಬಗ್ಗೆ ಕೇಳಿದಾಗ ಬೇಸರ ಆಗಲ್ವಾ? ಬೇಸರ ಆಗುತ್ತೆ ಸರ್. ಈಗ ಬೇಸರ ಆಗ ಅಂತ ವಿಚಾರ ಮಾಡವ್ರು ಇವರು. ಹಾಂ, ಹೌದಲ್ವ ಸರ್? ಈಗ ನೋಡಿ, ಮಾಜಿ ಪ್ರಧಾನಿಗಳು ಇದೇ ಊರಿನವರು, ದೇವೇಗೌಡರು ಅಂತ ಹಿರಿಯ ಮುತ್ಸರಿ ರಾಜಕಾರಣಿ, ಅಂಥವ್ರ ಮನೆಯಲ್ಲಿ ಇಂಥ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಹೆಂಗೆ ಅಂತ ನಂಬಕ್ಕೆ ಆಗಲ್ಲ ಸರ್. ಅವರು ತುಂಬ ಹೆಸರು ಮಾಡಿದಿದ್ರು, ಈಗ ಒಂದೇ ದಿನದಲ್ಲಿ ಅವ್ರ ಹೆಸರನ್ನೆಲ್ಲ ಹಾಳು ಮಾಡಿದ್ರು ಅಂತ ಹೇಳ್ಬೋದು. ಯಾರೋ ವಿಡಿಯೋ ಕಳಿಸಿ ನೋಡಪ್ಪ ನಿಮ್ಮೂರಿದು ಅಂತ ಹೇಳಿದಾಗ ನಿಮ್ಗೆ ಏನು ಅನಿಸ್ತು? ತುಂಬ ಬೇಜಾರಾಗುತ್ತೆ ಸರ್. ಹಾಸನದ ಬಗ್ಗೆ ಮಾತಾಡಿ ಇಷ್ಟು ದಿನ ಒಂದು ಗೌರವ ಇತ್ತು, ಹಾಸನದ ಬಗ್ಗೆ ಅವ್ರ ಕುಟುಂಬದ ಬಗ್ಗೆನೂ ಗೌರವ ಇತ್ತು. ಈಗ ಒಬ್ಬ ಮೊಮ್ಮಗನಿಂದ ಅವರಿಗೂ ಕೆಟ್ಟ ಹೆಸರು, ಅವ್ರ ಇಡೀ ಮನೆತನಕ್ಕೆ ಕೆಟ್ಟ ಹೆಸರು ಅಂದರೆ ಬೇಜಾರಾಗೋ ವಿಷಯನೇ ಇದು. ತಾವೆಲ್ಲ ಯಾವ ಪಾರ್ಟಿಗೆ ಸಪೋರ್ಟ್ ಮಾಡೋರು? ನಾವೆಲ್ಲ ಕಾಂಗ್ರೆಸ್ ಸರ್. ಎಸ್ ಸರ್. ಈಗ ಕಾಂಗ್ರೆಸ್ಸೇ ಮಾಡಿದ್ದಂತಾರಲ್ಲ ಇದನ್ನೆಲ್ಲ, ಮಹಾನಾಯಕ ಯಾರೋ ಮಾಡಿದಂತಲ್ಲ ಸರ್. ಈಗ ಕಾಂಗ್ರೆಸ್ ಮಾಡಿದ್ದಾರೆ ಅಂತಾರಲ್ಲ, ಕಾಂಗ್ರೆಸ್ ಮಾಡಿದ್ದಾರೆ ಅಂದ್ರೆ ಪ್ರೂಫ್ ಏನಿದೆ? ಈಗ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ, ಸೂರಜ್ ರೇವಣ್ಣ ಮಾಡಿದ್ದಾರೆ, ಅವ್ರದ್ದು ವಿತ್ ಪ್ರೂಫ್ ಎಲ್ಲ ಇದೆ. ಕಾಂಗ್ರೆಸ್ ಮಾಡಿದ್ದಾರೆ ಅಂತಾರಲ್ಲ, ಕಾಂಗ್ರೆಸ್ ಪ್ರೂಫ್ ಏನಿದೆ? ಆಡಿಯೋ ರೆಕಾರ್ಡು ಕಾಂಗ್ರೆಸ್ನವ್ರಿಗೆ ಕಳಿಸಿದ್ರು, ಹಣ ಕೊಟ್ಟರು, ಡೀಲ್ ಮಾಡಿದ್ರು. ಫೇಕ್ ಸರ್, ಅದೆಲ್ಲ ಫೇಕ್ ಸರ್ ಅದು. ಹಾಂ, ಫೇಕ್ ನ್ಯೂಸ್ನು ರೆಡಿ ಮಾಡ್ಬೋದು. ಹೌದು ಸರ್, ಅದೆಲ್ಲ ಫೇಕ್ ಎಲ್ಲ ಮಾಡ್ಬೋದು ಸರ್. ಹಾಂ, ಒಟ್ಟಾರೆ ಈಗ ಹಾಸನ JDS ಕೈಯಲ್ಲಿತ್ತು, ಅದು ಕೈ ತಪ್ಪಿ ಕಾಂಗ್ರೆಸ್ ಕಡೆ ಹೋಗುತ್ತೆ ಅಂತ ಅನ್ಸುತ್ತೆ ತಮ್ಗೆ ಇದೆಲ್ಲ ಅದಾದ್ಮೇಲೆ? ಸರ್ ಹೋಗಾಗಿದೆ. ನಮ್ಮ ಹಾಸನ ಜನತೆಗೋಸ್ಕರ ನಮ್ಮ ಶ್ರೇಯಸ್ ಪಟೇಲ್ ಬಂದಾಗಿದೆ. ಇನ್ನು ಹಾಸನ ಏನಿದ್ರು ಇಲ್ಲಿಂದ ಅಲ್ಗೋಗದೆ, ಇನ್ನು ನಮ್ಮ ಶ್ರೇಯಸ್ ಪಟೇಲ್ ಮಾಡ್ತಾರೆ, ನಂಬಿಕೆ ಇದೆ ಸರ್ ನಮಗೆ. ಹಾಂ, ನಮ್ಮದು ಅದೇ ಅಭಿಪ್ರಾಯ ಸರ್. ಇಷ್ಟು ದಿನ ಒಂದು ಗೌರವ ಇತ್ತು, JDS ಹಾಸನದಲ್ಲಿ ತುಂಬ ಹೆಸರು ಮಾಡಿತ್ತು. ಈಗ ಈ ಒಂದಾದ್ಮೇಲೆ ಒಂದು ನ್ಯೂಸ್ ಅವ್ರ ಫ್ಯಾಮಿಲಿದೇ ಬರ್ತಾ ಇರೋದ್ರಿಂದ ಅವ್ರು ನೆಕ್ಸ್ಟ್ ಇನ್ನೇನಕ್ಕೂ ಇದಾಗಲ್ಲ ಅಂತ ಅನಿಸುತ್ತೆ. ಸರ್ ಭಾಳ ಮುಜುಗರ ಅನ್ಸಲ್ವಾ ಸರ್ ಸೂರಜ್ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಕೇಸು? ಏನು ಮುಜುಗರ? ಅವರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪ ಈಗ ಅದನ್ನೇ ಬೆಳಕಿಗೆ ಬಂದಿಲ್ವಲ್ಲ. ಲೈಂಗಿಕ ದೌರ್ಜನ್ಯ ಏನು ಬೆಳಕಿಗೆ ಬಂದಿಲ್ಲ. ಅವರು ಇದ್ರ ಮೇಲೆ ಹೇಳಿರೋದು, ಕೆಲವರು ಏನೋ ದುಡ್ಡಿಗಾಗಿ ಮತ್ತು ಹಸುವೆ ಮೇಲೆ ಈ ರಾಜಕೀಯ ಒತ್ತಡದಿಂದ ಹೇಳ್ಯಾವ್ರಿ. ಯಾಕೆ ಒಂದು ಷಡ್ಯಂತ್ರ ಅಂತ ಹೇಳಿದ್ರೆ ಒಂದು ಕುಟುಂಬದ ಒಂದು ಚಾರಿತ್ರ್ಯ ಹರಣ ಮಾಡೋವರೆಗೂ ಕೂಡ ಹೇಗೆ ಅಂತ? ಕುಟುಂಬದ ಚಾರಿತ್ರ್ಯ ಹರಣ ಮಾಡೋ ಥರ ಹಂಗಂದ್ರೆ ನಮಗೆ ಗೊತ್ತಾಗ್ತಿಲ್ಲ. ಅಂದ್ರೆ ಅವರ ಮರ್ಯಾದೆ ಕಳೆಯೋ ಥರನ ಈ ಹೆಣ್ಮಕ್ಳ ವಿಚಾರ ಈ ಥರ ಮಾಡ್ತಾ ಇರೋದು. ಈ ಏನು ದೇವೇಗೌಡರು ಇದ್ದಾರೆ, ಅವರ ಮರ್ಯಾದೆ ಕಳೆದು ಈ ರಾಜಕೀಯದಿಂದ ಇವೆಲ್ಲ ನಡೀತಾ ಇರೋದು. ಯಾರು ಮಾಡಿಸಿದ್ದು ಯಾರು ಅಂತ ಹಿಂಗೆಲ್ಲ ಮಾಡಿದ್ದು ಯಾರು ಅಂತ ನಮಗೆ ಗೊತ್ತಿಲ್ಲ, ರಾಜಕೀಯದಾರ ಮಾಡ್ತಾ ಇರೋದು. ಒಂದು ಮುಗೀತು ಅನ್ನೋ ಆಗಲೇ ಇನ್ನೊಂದು ಶುರು ಆಯ್ತಲ್ಲ ಸರ್, ಅದು ಓಟು ಇಲ್ಲ, ಎಲೆಕ್ಷನ್ ಇಲ್ಲ, ಮತ್ತೊಂದಿಲ್ಲ. ಸೂರಜ್ ರೇವಣ್ಣಂದು ಯಾಕೆ ಮತ್ತೆ ಈ ಟೈಮಲ್ಲಿ ಬಂತು ಅಂತ? ಶಿವರಾಜ್ ರೇವಣ್ಣ ಸರ್ ಯಾಕೆ ಹೋಗ್ತಾನೆ ತೋಟದ ಮೇಲೆ ಇರೋನು, ಇನ್ನೊಬ್ಬ ಗಂಡಸಿನ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಏನು ಹೋಗ್ತಾನೆ ಅವರು ಈಗ 5 ಕೋಟಿನ ಆಫರ್ ಇಟ್ಟವನು ಯಾರು ಆ ಹುಡುಗ, ಅವ್ರ ಏನು ಆಫರ್ ಇಟ್ಟವನೆ 5 ಕೋಟಿ ಕೊಡೋಕ್ಕೆ ಇವ್ರಿಗೇನು ಹುಚ್ಚಿಡಿದಿರುತ್ತಾ? ಹಾಸನ ಅಂತೇಳಿ ಹೇಳ್ಕೊಳ್ಳೋಕ್ಕೂ ಹೊರಗಡೆ ಹೋದಾಗ ಒಂದು ನಾಚಿಕೆ ಆಗುತ್ತೆ ಅಂತೇಳಿ ಹಲವಾರು ಜನ ಹೇಳ್ತಾ ಇದ್ರು. ನಮಗೆ ಬೇಸರ ಆಗುತ್ತೆ, ನಮಗೊಂಥರ ಬೇಸರ ಆಗುತ್ತೆ ಕೇಳೋಕ್ಕೆ, ಆದರೆ ಮುಜುಗರ ಬಂದಿರೋದು ನಿಜ. ಅಂತ ದೇವೇಗೌಡರು ಅಂತ ಹಿರಿಯ ಮುತ್ಸದಿ, ಹಿರಿಯ ರಾಜಕಾರಣಿ, ಅಂಥವ್ರ ಮನೆಯಲ್ಲಿ ಇಂಥ ಕೆಲಸ ಇವರು ಮೊಮ್ಮಕ್ಕಳು ಮಾಡಿದ್ದಾರೆ ಅಂತೇಳಿ ಹೇಳಿದಾಗ ಅದೇ ಅಂಥವ್ರ ಮನೇಲಿ ಇಂಥ ಮಕ್ಳು ಹುಟ್ಟಿದ್ದಾರೆ ಅಂದರೆ ನೆಮ್ಮದೇ ಅಸಾಧ್ಯ ಆಗಿಬಿಡುತ್ತೆ. ನೆಮ್ಮಲಿಕ್ಕೆ ಒಂಥರ ಬೇಜಾರಾಗುತ್ತೆ. ಆದರೆ ಇವಾಗ ನೆಮ್ಮಲೇಬೇಕಾಗಿದೆ, ಏನು ಮಾಡೋಕ್ಕಾಗಲ್ಲ, ನೆಮ್ಮಲೇಬೇಕಾಗಿದೆ. ಹಂಗಾಗಿದೆ ಇವಾಗ ಪರಿಸ್ಥಿತಿ. ಯಾರದ್ದೋ ಷಡ್ಯಂತ್ರ ಅಂತ ಹೇಳ್ತಾರಲ್ಲ ಸರ್, ಯಾರ ಷಡ್ಯಂತ್ರ? ಇದ್ರೂ ಇರ್ಬೋದು, ಹೇಳಕ್ಕೆ ಬರಲ್ಲ. ಅಕಸ್ಮಾತ್ ಇದ್ರೂ ಇರ್ಬೋದು, ಷಡ್ಯಂತ್ರ ಅಂತ ಇದ್ರೂ ಇರ್ಬೋದು. ಯಾಕೆಂದರೆ ಅವ್ರು ಇದ್ದಾರಂತೆ ಒಬ್ರು ಬೇರೆಯವರು, ಅದೆಲ್ಲ ಹೇಳ್ತಿದ್ದಾರೆ. ಅದು ನೀವು ಹೇಳ್ದಂಗೆ ಅದು ಇದ್ರೂ ಇರ್ಬೋದು, ಷಡ್ಯಂತ್ರ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇದ್ರೂ ಇರ್ಬೋದು ಸರ್. ಇಡೀ ರೇವಣ್ಣವರ ಫ್ಯಾಮಿಲಿಗೆ ಈ ಕಳಂಕ ಅಂಟ್ಕೊಂಡಿದೆಯಲ್ಲ ಸರ್? ಕಂಡಿದೆ. ರೇವಣ್ಣರ ಫ್ಯಾಮಿಲಿಗೆ ಇವರು ಹೆಚ್ಚಿಸ್ಕೊಳಕ್ಕೆ ಆಗಲ್ಲ, ಅವರು ಆ ರೀತಿ ಕಳಂಕನ ತಂದಿದ್ದಾರೆ. ಬಟ್ ಅದನ್ನು ಮುಂದೆ ನೋಡ್ಬೇಕು, ಏನಾಗುತ್ತೆ ಅಂತ ನೋಡ್ಬೇಕು. ಒಬ್ಬರು ಪ್ರಧಾನಮಂತ್ರಿಯನ್ನು ಕೊಟ್ಟಂತಹ ಜಿಲ್ಲೆ ಇದು. ಆದರೆ ಇವತ್ತು ಅವ್ರದ್ದೇ ಕುಟುಂಬದ ಕೆಲವರು ಮಾಡಿದಂಥ ಕೆಲಸಕ್ಕೆ ಇವತ್ತು
ಹಾಸನವ ಅಂತೇಳಿ ಕೇಳುವಂಥ ಪ್ರಶ್ನೆ ಬಂದಿದೆಯಲ್ಲ, ಹಾಸನದ ಜನರು ನೀವು, ಪ್ರಜ್ಞಾವಂತ ನಾಗರಿಕರು ನೀವು, ತಮಗೊಂದು ಅಳುಕಿಲ್ವಾ ಹಿಂಗಾಯ್ತಲ್ಲ ಅಂತ? ಸರ್ ಆಗಿದೆ, ನಮಗೂ ಬೇಜಾರಾಗಿದೆ. ಅವ್ರ ಮಾನ ಮರ್ಯಾದೆ ತೆಗಿತವ್ರೆ. ಅದು ನಿಜ ಆಗಿದೆಯೋ ಇಲ್ವಾ ಅಂತ ಗೊತ್ತಿಲ್ಲ, ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ. ಅದು ಪರ ನಾವು ಏನು ಹೇಳೋಕ್ಕಾಗಲ್ಲ ಸರ್. ತಾವು ಯಾವ ಪಕ್ಷದ ಕಾರ್ಯಕರ್ತರು, ಯಾವ ಪಕ್ಷದ ಮೇಲೆ ತಮಗೆ ಒಲವು? ಸರ್ ನಮಗೆ JDS. ಹಾಸನದ ಜನತೆ ಹಿಂಗೆ ಹೇಳ್ತಾ ಇದ್ದಾರೆ, ಇನ್ನೂ ಕೂಡ ಜನರಿದ್ದಾರೆ, ಅವ್ನು ಮಾತಾಡ್ಸೋಣ. ಏನ್ರಿ ಸರ್, ಹಾಸನ ಹಿಂಗೆಲ್ಲ ಆಗ್ತಿದೆಯಲ್ಲ ಚರ್ಚೆ? ತಾವು ಏನ್ ಹೇಳ್ತೀರಿ ನೋಡ್ರಿ, ಇಲ್ಲ. ಹಾಸನದವ್ರು ತಾವು? ಇಲ್ಲ ಸರ್, ಏನು ಹೇಳಲ್ಲ. ಇಲ್ಲ, ಇವರೆಲ್ಲ ಕುಲ್ಗೆಟ್ ಹೋಗ್ಯಾರ. ಯಾರು ಎಲ್ಲ ಕುಲ್ಗೆಟ್, ರಾಜಕೀಯನೇ ಕುಲ್ಗೆಟ್. ಯಾರು ಮಾಡಿಸಿದ್ದು? ಗೊತ್ತಿಲ್ಲ ಸರ್ ಯಾರು ಅಂತ, ನಮಗೆ ಗೊತ್ತಿಲ್ಲ. ಇದೊಂಥರ ಮುಜುಗರ ಅಲ್ವೇ ಇದು? ಹಾಸನ ಜನರಿಗೆ ಹಿಂಗೆಲ್ಲ ಹಾಸನ ವಿಚಾರ ಬೇರೆಯವ್ರು ಮಾತಾಡೋದು ಇದೆಲ್ಲ ಮುಜುಗರ ಅಲ್ವೇ? ಹೌದು, ಮುಜುಗರನ. ಏನು ಮಾಡೋದು, ಆಗೋಯ್ತು, ಮುಗಿದೋಯ್ತು ಇದ್ರ ಕತೆ. ಇನ್ನು ಇವರೆಲ್ಲ ಹೋದ್ರು, ರಾಜಕೀಯ ಬಿಟ್ಟು ಹೋಗ್ಬೇಕು ಅಷ್ಟೇ. ಅವರೆಲ್ಲ ಯಾರು ಹೋಗ್ಬೇಕು ಈಗ ಮಾಡಿದ್ರೆ? ಹೆಸರೇ ಹೋಗ್ಬೇಕೆಲ್ಲ ಬಿಟ್ಟು. ಇನ್ಯಾರು, ಇನ್ನು ಬೇರೆ ಪಕ್ಷ ಬರ್ತಾವ ಅಷ್ಟೇ. ಪೊಲಿಟಿಕಲಿ ಇದೆಲ್ಲ ಮಾಡಿಸಿದ್ರಿ ಅಂತ ಅನ್ಸುತ್ತಾ, ಅಥವಾ ಇವ್ರು ಮಾಡಿದ ಕರ್ಮ ಇವ್ರು ಅನುಭವಿಸ್ತಿದ್ದಾರೆ ಅಂತ ಅನ್ಸುತ್ತಾ? ಕರ್ಮನೇ ಅನುಭವಿಸ್ತಿರೋದು ಇವರು, ಇವ್ರು ಮಾಡಿರೋದೇ ಅನುಭವಿಸ್ತಿರೋದು, ಬೇರೆ ಇನ್ನೇನು ಮಾಡೋಕ್ಕಾಗತ್ತೆ? ಯಾಕೆ ಸರ್ ಹಾಸನ ಹಿಂಗೆಲ್ಲ ಚರ್ಚೆ ಆಗ್ತಿದೆಯಲ್ಲ? ಸರ್ ಚರ್ಚೆ ಏನಂತ ಇಲ್ಲ, ಇದೆಲ್ಲ ಷಡ್ಯಂತ್ರ. ವಿರೋಧಿಗಳು ಮಾಡ್ತಿರ್ತಕ್ಕಂಥ ಷಡ್ಯಂತ್ರ. ಅವ್ರ ಫೀಲ್ಡಲ್ಲಿ ಈಗ 25 ವರ್ಷದಿಂದ ಮಾಡ್ತಕ್ಕಂಥ ರೇವಣ್ಣವ್ರ ಕೆಲಸಗಳು ತುಂಬ ಅಧಿಕವಾಗಿ ಮಾಡಿದ್ದಾರೆ. ಈಗ ಬಂದಂಥವ್ರು ಅವ್ರ ವಿರೋಧಿಗಳು ಇವರಿಗೆ ಷಡ್ಯಂತ್ರ ರೂಪಿಸ್ತಾ ಇರೋದು, ಅವ್ರ ತಿಂದು ಉಂಡಂಥ ವ್ಯಕ್ತಿಗಳೇ ಇವತ್ತು ಅವರಿಗೆ ದ್ರೋಹ ಬಗೆತಿದ್ದಾರೆ. ಹಾಗಾದ್ರೆ ಈ ವಿಡಿಯೋಗಳು ಮತ್ತು ಲೈಂಗಿಕ ದೌರ್ಜನ್ಯದ ಕೇಸ್ಗಳು ಅದೆಲ್ಲ ಸುಳ್ಳು ಅಂತೀರ ತಾವು? ಸುಳ್ಳು ಅಂತ ಹೇಳ್ತಾ ಇಲ್ಲ, ತಪ್ಪಿದ್ರೆ ಅದು ಶಿಕ್ಷೆ ಆಗಲಿ, ಕಾನೂನು ಪ್ರಕಾರ ಆಗಲಿ. ಅದರಲ್ಲಿ 1-2 ಇರ್ಬೋದು, ಎಲ್ಲದನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಈಗ ಸೂರಜ್ ರೇವಣ್ಣ ಅವ್ರ ಮೇಲೆ ಆರೋಪ ಬಂದಿದೆಯಲ್ಲ, ಅವ್ರ ಮೇಲೆ ಬಂದಿರುವಂಥ ಲೈಂಗಿಕ ದೌರ್ಜನ್ಯ, ಅದು ಅಸಹಜ ಲೈಂಗಿಕ ದೌರ್ಜನ್ಯ, ಇದೆಲ್ಲ ಏನು ಸರ್ ಇದು? ಅಸಹಜ ಲೈಂಗಿಕ ಪ್ರಕರಣ ದೂರ ಆಗಿದೆ. ದೂರ ಆಗಿರ್ತಕ್ಕಂಥ JDS ಕಾರ್ಯಕರ್ತ, ಅದರಲ್ಲೂ ಒಬ್ಬ JDSನ ಸೂರಜ್ ಅವ್ರ ಆಪ್ತ. ಅದು ಸೂರಜ್ ಮೇಲೆ ಕಂಪ್ಲೇಂಟ್ ಆದಾಗ ಶಿವಕುಮಾರ್ ಅಂತ ವ್ಯಕ್ತಿನೇ ಕೇಸ್ ಕೊಟ್ಟಿದ್ದು ಗಣೇಶಪುರಕ್ಕೆ. ಈಗ JDSನ ಕಾರ್ಯಕರ್ತರೇ ನಾಯಕರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರು ಹೆಂಗೆ ನಡ್ಸ್ಕೊಂಡಿರ್ಬೇಕು ಅಂತ? ಯಾರ್ಯಾರು ಒಬ್ಬ ನಮ್ಮ ಸೂರಜ್ ರೇವಣ್ಣ ಹತ್ರ ಆತ್ಮೀಯರಿದ್ದಾರೆ ಅಂಥವ್ರನ್ನ ಅವ್ರ ವಿರೋಧಿಗಳು ಎಳೆದುಕೊಂಡು ಆತ ಆರೋಪ ಮಾಡಿಸ್ತಾ ಇದ್ದಾರೆ. ಈಗ ತಾವು ಊರ್ ಮಂದಿ ಎಲ್ಲ ಹೆಂಗ್ ನೋಡ್ತಾ ಇದ್ದೀರಿ JDS ಪಕ್ಷವನ್ನ ಮತ್ತೆ ಆಗ್ತಿರುವಂತ ಬೆಳವಣಿಗೆಗಳನ್ನ? ಏನೂ ಆಗ್ತಾ ಇಲ್ಲ, ಎಲ್ಲ ಷಡ್ಯಂತ್ರ ನಡೀತಾ ಇದೆ. ತಪ್ಪಿದ್ರೆ ಅದು ಕಾನೂನು ಪ್ರಕಾರ ನೆಲದಲ್ಲಿ ಏನು ಕಾನೂನಿದೆ ಅದನ್ನು ಶಿಕ್ಷೆ ಆಗುತ್ತೆ. ಅಷ್ಟು ಬಿಟ್ಟರೆ ಎಲ್ಲ ನಡ್ತಿರ್ತಕ್ಕಂಥವ ಷಡ್ಯಂತ್ರಗಳು, ವಿರೋಧಿಗಳು ಮಾಡ್ತಿರ್ತಕ್ಕಂಥದ್ದು ಕುತಂತ್ರ. ಏನ್ರಿ ಸರ್ ಇದು? ಎಂಥ ಗೌರವ, ಎಂಥ ಒಳ್ಳೆ ಕುಟುಂಬದಲ್ಲಿ ಹಿಂಗೆಲ್ಲ ಅಂತ? ಸರ್ ಅವ್ರವ್ರ ಅಭಿಪ್ರಾಯ ಸರ್, ಅವ್ರವ್ರು ಏನೇನು ಮಾಡ್ಕೊತಾರೆ ಯಾರಿಗೆ ಗೊತ್ತು ಸರ್. ಈಗ ನಾವು ಕಷ್ಟಪಡ್ತೀವಿ, ನಮಗೆ ಗೊತ್ತು. ಒಬ್ಬರು ಮಾಜಿ ಪ್ರಧಾನಿ ಮರ್ಯಾದೆ ಕಳೆಯಕ್ಕೆ ಹೋಗಬಾರ್ದು. ಇನ್ನು ಅವರು ಇಲ್ದಲ್ಲ ಆಮ್ಯಾಗ ಇದಾಗಿರುವಂಥರಾಗೋದು. ಅವ್ರು ಇದ್ದಾಗಿದ್ದೆಲ್ಲ ಮಾಡ್ತಾರಲ್ಲ, ಇದೆಲ್ಲ ಕುತಂತ್ರ ಸರ್. ಇದೆಲ್ಲ ಯಾರು ಉತ್ತಮರು ಅನ್ನೋ ಪ್ರಶ್ನೆ ಬಂದ್ಬಿಟ್ಟಿದೆ ಸರ್ ಈಗ. ಯಾರು ಉತ್ತಮರಿಲ್ಲ, ಎಲ್ಲ ಕಳ್ರೆ. ಎಲ್ಲ BJP ಅಲ್ಲಿ, JDS ಅಲ್ಲಿ, ಕಾಂಗ್ರೆಸ್ ಅಲ್ಲಿ ಎಲ್ಲ ಕಳ್ರೆ. ನೋಡಿ, ಇದು ಹಾಸನದ ಜನರ ಮಾತಾಗಿದೆ. ಆ ಮೂಲಕ ಅವ್ರು ಏನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ, ಮಾಡಿದ್ದನ್ನು ಅನುಭವಿಸ್ತಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ನಾನು ರಂಜಿತ್ ಚುರಿಯಾ, ರಿಪಬ್ಲಿಕ್ ಕನ್ನಡ, ಹಾಸನ.